ಸ್ಪೀಕರ್ ಖಾದರ್ ಫೋಟೋಶೂಟ್ ಬಗ್ಗೆ ಸ್ವಾರಸ್ಯಕರ ಚರ್ಚೆ ಆಗಿದೆ. ಸ್ಪೀಕರ್ ಖಾದರ್ ಫೋಟೋಶೂಟ್ ಮಾಡಿಸ್ತಿದ್ದಾರೆ, ಅವರದ್ದೇ ಡೌಟ್ ಆಗಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಮಾತನಾಡಿದ್ದಾರೆ. 5 ವರ್ಷಕ್ಕೊಂದ್ಸಲ ಫೋಟೋಶೂಟ್ ಮಾಡೋದು ವಾಡಿಕೆ, ಆದರೆ ಅವರು ರೆಡಿ ಆಗಿದ್ದಾರೆ, ಹೊಸ ಬಾಗಿಲು ಕಿಟಕಿ ಎಲ್ಲ ಮಾಡಿಸ್ತಿದ್ದಾರೆ. ಎಲ್ಲಿವರೆಗೆ ಸ್ಪೀಕರ್ ಆಗಿರ್ತಾರೆ ಅಂತ ಅಶೋಕ್ ಪ್ರಶ್ನೆ ಮಾಡಿದ್ರು. ಹೈಕಮಾಂಡ್ ತೀರ್ಮಾನ ಮಾಡೋವರೆಗೂ ಅವರು ಸ್ಪೀಕರ್ ಆಗಿರ್ತಾರೆ ಅಂತ ಸಿಎಂ ಉತ್ತರ ಕೊಟ್ಟರು. ಅದಕ್ಕೆ ಹೇಳ್ಬೇಕಪ್ಪ, ನೀನ್ ಹೇಳಿದ್ರೆ ಏನು ಅದಕ್ಕೆ ಏನು ಅರ್ಥ ಇರೋದಿಲ್ಲ. ಸ್ಪೀಕರ್ ಹೇಳೋದು, ಸ್ಪೀಕರ್ ನನ್ಗೆ ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಈಗ ಫೋಟೋ ತೆಗಿಸ್ಬಿಟ್ರಲ್ಲ, ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಯಾವಾಗ ಹೋಗ್ತಾರೋ ಅಂದ್ಬಿಟ್ಟು ಡೌಟ್ ಆಗ್ಬಿಟ್ಟೈತೆ. ಫೋಟೋ ಎಲ್ಲ 5 ವರ್ಷಕ್ಕೊಂದ್ಸರಿ ಮಾಡೋದು. ಅವಧಿ ಮುಗೀತು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಬಿಟ್ಟವ್ರು. ಅವರು ಒಂದು ಫೋಟೋ ಹಾಲಲ್ಲಿ ಹಾಕಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಹೊಸ ಬಾಗಿಲು, ಹೊಸ ಕಿಟಕಿ ಎಲ್ಲ ಮಾಡಿಸ್ತಾ ಇದ್ದಾರೆ. ಯಾವಾಗ ಹೋಗ್ತಾರೆ ಅದಾನ ಹೇಳ್ಬಿಡಿ, ಎಲ್ಲ ಹೋಗ್ಲಿ. ಆಯ್ತು ಆಯ್ತು, ಏನು ಹೋಗಲ್ಲ. ಅವರು 28ಕ್ಕೂ ಗೆಲ್ತಾರೆ, 28ಕ್ಕೂ ಗೆದ್ದೇ ಗೆಲ್ತಾರೆ. ಅವ್ರು ಇಲ್ಲಿವರೆಗೆ ನಿಂತ್ಕೊಂಡ್ರೆ ಅಲ್ಲಿವರೆಗೂ ಗೆದ್ದೇ ಗೆಲ್ತಾರೆ. ಹೈಕಮಾಂಡ್ ಎಲ್ಲಿವರೆಗೆ ತೀರ್ಮಾನ ಮಾಡ್ತಾರೆ ಅಲ್ಲಿವರೆಗೆ ನೀನ್ ನೋಡಪ್ಪ, ನೀನ್ ಏನೇ ಕಿತಾಪತಿ ಮಾಡಿದ್ರು ಕೂಡ, ಮಾನ್ಯ ಅಶೋಕ್ ಅವರೇ, ಕಿತಾಪತಿ ಮಾಡಿದ್ರು ಕೂಡ, ಅಥವಾ ನೀವು ಏನೇ ಅವ್ರಿಗೆ ಜಾಕ್ ಹಾಕಿ ಎತ್ತಿದ್ರು ಕೂಡ ಅವ್ರು ಏನೇ ಹೇಳೋದಿಲ್ಲ. ನಿನ್ನ ಕಿತಾಪತಿಗೆಲ್ಲ ಅವರು ಯಾವತ್ತೂ ಕೂಡ ಮನ್ನಣೆ ಕೊಡಲ್ಲ. ಅಲ್ಲ, ಅವ್ರ ಕನಸುಗಳು ಇದ್ದೇ ಇರ್ತವೆ. ನಿನಗೂ ಕನಸುಗಳು ಇದ್ದಾವಲ್ಲ, ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸಿಲ್ಲ ನಿನ್ಗೆ? ಇದೇ ಇಲ್ವೋ? ಆಗ್ಲಿ ಪಾಪ, ನನ್ಗೇನು ಸಂತೋಷ ಪಡೋನು ನಾನು. ನೀನ್ ಮುಖ್ಯಮಂತ್ರಿ ಆದ್ರೂ ಸಂತೋಷ ಪಡೋನು ನಾನು. ಅರವಿಂದ ಬೆಲ್ಲದ ಮುಖ್ಯಮಂತ್ರಿ ಆದ್ರೂ ಕೂಡ ಸಂತೋಷ ಪಡೋನು. ಇವನು ಅಶೋಕ್ ಮುಖ್ಯಮಂತ್ರಿ ನಡೆಯಲ್ಲಿ ವಿಜೇಂದ್ರ ಕಾಯ್ಕ ಕೂತಿದ್ದಾರೆ. ವಿಜೇಂದ್ರ ಯಾರಿಗೂ ಬಿಡಲ್ಲ. ಸರಿ, ಡಿ.ಕೆ. ಶಿವಕುಮಾರ್ ಆದ್ರೂ ಮುಖ್ಯಮಂತ್ರಿ ಆದ್ರೂ ಖುಷಿ ಪಡ್ತೀನಿ ಅಂತ ಹೇಳಿಲ್ಲ ಒಂದ್ಸರಿ. ನೀವು ಬರೀ ನಮ್ದು ಮಾತ್ರ ಹೇಳ್ತಿದ್ರಲ್ಲ. ನೋಡಪ್ಪ, ಹೈಕಮಾಂಡ್ ಎಲ್ಲಿವರೆಗೆ ತೀರ್ಮಾನ ಮಾಡ್ತದೆ, ಹೈಕಮಾಂಡ್ ತೀರ್ಮಾನ ಮಾಡೋದು ಅಲ್ಲಿವರೆಗೂ ನಾನೇ ಮುಖ್ಯಮಂತ್ರಿ. ಈಗ ನೀರ್ ಕುಡ್ಸೋದು ಕಲ್ತ್ಬಿಟ್ಟಿದ್ದಾರೆ, ತಂದೆಯವ್ರು ಕಲ್ಸ್ಬಿಟ್ಟಿದ್ದಾರೆ. ನೀರ್ ಕುಡ್ಸಿ ನಮ್ಮನ್ನು ಈಗ ಡಿ.ಕೆ. ಶಿವಕುಮಾರ್ಗೂ ಒಂದು ಗತಿ ಆತತೆ ಅನ್ಸುತ್ತೆ. ಅಲ್ಲ, ಅಶೋಕ್ ಮುಖ್ಯಮಂತ್ರಿ ಆದ್ರೂ ಖುಷಿ, ನಾನು ಮುಖ್ಯಮಂತ್ರಿ ಆದ್ರೂ ಖುಷಿ, ಅರವಿಂದ್ ಬೆಲ್ಲದಾದ್ರೂ ಖುಷಿ, ಶಿವಕುಮಾರ್ ಆದ್ರೂ ಖುಷಿ ಅಂತ ಹೇಳಿ ಅಲ್ಲ ಒಂದ್ಸರಿ. ಯಾರಾದ್ರೂ ನಮ್ಮಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಆದ್ರೂ ಕೇಳಪ್ಪ, ನಮ್ಮಲ್ಲಿ 224 ಜನ MLA-ಗಳಿದ್ದಾರೆ. ಆ 224 ಕೂಡ 224 ಜನನು ಎಲಿಜಿಬಲ್. ಅವರಲ್ಲಿ ಯಾರು ಮುಖ್ಯಮಂತ್ರಿ ಆದ್ರೂ ಕೂಡ ಖುಷಿನೇ. ಯಾಕೆ ಇವರ MB ಪಾಟೀಲ್ ಆಗ್ಬಾರ್ದ, ಮುನಿಯಪ್ಪ ಆಗ್ಬಾರ್ದ, ಶಿವಾನಂದ ಆಗ್ಬಾರ್ದ, ಕೋನ್ ರೆಡ್ಡಿ ಆಗ್ಬಾರ್ದ, ದಿನೇಶ್ ಗುಂಡೂರಾವ್ ಆಗ್ಬಾರ್ದ, ಖಂಡ್ರೆ ಅವರಾಗಬಾರ್ದ? ಎಲ್ರೂ ಯೋಗ್ಯತೆ ಇದೆ, ಅವಕಾಶಗಳು ಸಿಕ್ಕಲ್ಲ ಅಷ್ಟೇ. ಗೋವಿಂದ ಅವಕಾಶ ಬಂದ್ರೆ ಎಲ್ರಿಗೂ ಹೆಸರಲ್ಲ ಗೋವಿಂದ, ಎಲ್ರಿಗೂ ಅವಕಾಶ ಸಿಕ್ತಿ ಇದೆ. ಸ್ಪೀಕರ್ ಹೇಳ್ಬೇಕಪ್ಪ, ನೀನ್ ಹೇಳಿದ್ರೆ ಏನು ಅದಕ್ಕೆ ಏನು ಅರ್ಥ ಇರೋದಿಲ್ಲ. ಸ್ಪೀಕರ್ ಹೇಳೋದು, ಸ್ಪೀಕರ್ ನನ್ಗೆ ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಈಗ ಫೋಟೋ ತೆಗಿಸ್ಬಿಟ್ರಲ್ಲ, ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಯಾವಾಗ ಹೋಗ್ತಾರೋ ಅಂದ್ಬಿಟ್ಟು ಡೌಟ್ ಆಗ್ಬಿಟ್ಟೈತೆ. ಫೋಟೋ ಎಲ್ಲ 5 ವರ್ಷಕ್ಕೊಂದ್ಸರಿ ಮಾಡೋದು. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಸಿಎಂ ಮಾತು ಕೇಳೋದಕ್ಕೆ. ಅವ್ರು ಎಲ್ಲರ ಹೆಸರು ಹೇಳ್ತಾ ಇದ್ರು, ಎಲ್ಲ ಹೆಸರು ಹೇಳಿದ್ರು. ಅವರು ಎಷ್ಟೇ ಫೋರ್ಸ್ ಮಾಡಿದ್ರು ಡಿ.ಕೆ. ಶಿವಕುಮಾರ್ ಅವರ ಒಬ್ಬರ ಹೆಸರನ್ನ ಮಾತ್ರ ಅವ್ರು ಎಲ್ಲೂ ಮೆನ್ಷನ್ ಮಾಡಲಿಲ್ಲ. ಎಲ್ಲರಿಗೂ ಅರ್ಹತೆ ಇದೆ, ಆದರೆ ಅವಕಾಶ ಸಿಗಬೇಕಲ್ಲ ಅನ್ನೋ ಮಾತು ಹೇಳಿದ್ರು. ಒಂದು ಪ್ರಶ್ನೆ. ಮತ್ತೊಂದು, ಯೂಶಲಿ 5 ವರ್ಷ ಆದ ನಂತರ ನಡೀತಾ ಇದ್ದಂಥ ಫೋಟೋಶೂಟ್ ಈಗ 2.5-2.25 ವರ್ಷಕ್ಕೆ ಫೋಟೋಶೂಟ್ ಮಾಡಿಸಿದ್ದಾರೆ.
ಮೂರ್ ಡೌಟ್ ಬರ್ತಾ ಇದೆ. ಒಂದು, ನಾಯಕತ್ವ ಬದಲಾವಣೆ ಆಗುತ್ತಾ ಅನ್ನೋದು ಒಂದು ಡೌಟು. ಇನ್ನೊಂದು, ಸ್ಪೀಕರ್ ಅವ್ರು ಏನಾದರೂ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರಾ ಅನ್ನೋದು ಒಂದು ಡೌಟು. ಮತ್ತೊಂದು, ಸಂಪುಟ ಪುನಾರಚನೆಗೆ ಮುಹೂರ್ತ ಫಿಕ್ಸ್ ಆಗಿದೆಯಾ ಅಂತ ಅನಿಸ್ತಾ ಇದೆ. ಆನಂದ್, ಏನು ಹೇಳ್ತೀರಿ? ಖಂಡಿತವಾಗ್ಲೂ ಸಿಂಧೂರ, ಇವತ್ತು ಸ್ಪೀಕರ್ ಅವರು ನಡೆಸಿದಂಥ ಫೋಟೋಶೂಟ್ ಕಾರ್ಯಕ್ರಮ ಏನಿದೆ ಇದು ತೀವ್ರ ಅಚ್ಚರಿಗೆ ಕಾರಣವಾಗಿರ್ತಕ್ಕಂಥದ್ದು. ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋ ವಿಚಾರಗಳು ಕೂಡ ಸದ್ದು ಮಾಡ್ತಾ ಇದೆ. ಜೊತೆಗೆ ಸ್ಪೀಕರ್ ಅವರು ಬದಲಾವಣೆ ಆಗ್ತಾರೆ, ಹೊಸ ಸ್ಪೀಕರ್ ಅವರು ಬರ್ತಾರೆ, ಇರ್ತಕ್ಕಂಥ ಖಾದರ್ ಅವರು ಸಂಪುಟ ಸೇರ್ತಾರೆ ಅನ್ನೋ ಒಂದು ಲೆಕ್ಕಾಚಾರಗಳು ಕೂಡ ನಡೀತಾ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಇವರು 16ನೇ ವಿಧಾನಸಭೆಯ ಒಂದು ಅಧಿವೇಶನ ಮುಗಿಯೋದಕ್ಕೂ ಮುಂಚೆಯೇ ಈ ರೀತಿ ಒಂದು ಫೋಟೋಶೂಟ್ ನಡೆಸಿರ್ತಕ್ಕಂಥದ್ದು ಅಚ್ಚರಿಗೆ ಕಾರಣವಾಗಿರ್ತಕ್ಕಂಥದ್ದು. ಒಂದು, ನಾಯಕತ್ವ ಬದಲಾವಣೆ ಆಗಿ ಸಿದ್ದರಾಮಯ್ಯನವರು ಏನಾದರೂ ಆ ಕುರ್ಚಿಯನ್ನ ತ್ಯಾಗ ಮಾಡಬಹುದಾ, ಅಥವಾ ಸಂಪುಟ ಪುನರ್ರಚನೆ ಆದ ಬಳಿಕ ಹಲವಾರು ಸಚಿವರೇನಿದ್ದಾರೆ ಅವರೆಲ್ಲರೂ ಕೂಡ ಮಾಜಿ ಆಗೋಗ್ತಾರೆ, ಅವರೆಲ್ಲರೂ ಕೂಡ ಮುಂದೆ ಸಚಿವರಾಗಿ ಕಾಣಿಸ್ಕೊಳ್ಳೋದಿಲ್ಲ. ಈಗ ಏನಾದರೂ ಮತ್ತೆ ಸ್ಪೀಕರ್ ಅವರು ಕೂಡ ಸಚಿವರಾಗೋದಕ್ಕೆ ಒಂದೇ ಕಾಲ ಮೇಲೆ ನಿಂತಿದ್ದಾರೆ. ಅವರು ಕೂಡ ಬಹಳಷ್ಟು ಒಂದು ಲಾಬಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ವೇಳೆ ಅವರೇನಾದ್ರೂ ಸಂಪುಟಕ್ಕೆ ಸೇರಿದ್ರೆ ಮುಂದೆ ಸ್ಪೀಕರ್ ಸ್ಥಾನವನ್ನು ತ್ಯಾಗ ಮಾಡಬೇಕಾಗುತ್ತೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಅವರೇನಾದ್ರೂ ಫೋಟೋಶೂಟ್ ಅನ್ನು ನಡೆಸಿದಾರ ಅನ್ನೋ ಒಂದು ಕುತೂಹಲ, ಹಾಗೆ ನಾನಾ ರೀತಿಯ ಒಂದು ಚರ್ಚೆಗಳು ಇಲ್ಲಿ ಶುರುವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇವತ್ತು ವಿಧಾನಸಭೆಯಲ್ಲಿ ಬಹಳಷ್ಟು ಒಂದು ಕುತೂಹಲಕಾರಿ ಹಾಗೆ ಸಿಎಂ ಬದಲಾವಣೆ ವಿಚಾರವನ್ನು ಕೂಡ ಸಿಎಂ ಮತ್ತೆ ಪ್ರತಿಪಕ್ಷಗಳ ನಡುವೆ ಒಂದಷ್ಟು ಮಾತುಕತೆ ಕೂಡ ನಡೀತು. ಪ್ರಮುಖವಾಗಿ ಪ್ರತಿಪಕ್ಷದ ನಾಯಕರು ಆರ್ ಅಶೋಕ್, ಸುನೀಲ್ ಕುಮಾರ್ ಹಾಗೆ ಅರವಿಂದ್ ಬೆಲ್ಲದ್ ಇವರೇನಿದ್ದಾರೆ, ಇವರು ಸಿಎಂ ಬದಲಾವಣೆ ವಿಚಾರವನ್ನ ಮುನ್ನೆಲೆಗೆ ತೆಗೆದುಕೊಂಡು ಬರ್ತಾರೆ. ಆಗ ಸಿದ್ದರಾಮಯ್ಯನವರು ಹೇಳ್ತಾರೆ, 5 ವರ್ಷವೂ ಕೂಡ ಹೈಕಮಾಂಡ್ ಎಲ್ಲಿ ತನಕ ಹೇಳುತ್ತೋ ಅಲ್ಲಿ ತನಕ ನಾನೇ ಸಿಎಂ ಆಗಿರ್ತೀನಿ ಅನ್ನೋದು ವಿಚಾರವನ್ನು ಹೇಳ್ತಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರ ಅನ್ನೋದು ವಿಚಾರವನ್ನ ಪದೇ ಪದೇ ಒಂದು ಒತ್ತಾಯ ಮಾಡಿ ಪ್ರತಿಪಕ್ಷದವರು ಕೇಳ್ತಾನೆ ಇರ್ತಾರೆ. ಆದ್ರೆ ಇಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋ ವಿಚಾರವನ್ನ ಸಿದ್ದರಾಮಯ್ಯನವರು ತಮ್ಮ ಬಾಯಿ ಮೂಲಕ ಹೇಳೋದಿಲ್ಲ. ಬದಲಾಗಿ ಅಶೋಕ್ ಅವರು ಸಿಎಂ ಆದ್ರೆ ನಾನು ಖುಷಿ ಪಡ್ತೀನಿ, ಬೆಲ್ಲದವರು ಸಿಎಂ ಆದ್ರೆ ಖುಷಿ ಪಡ್ತೀನಿ, ಆದ್ರೆ ಇಲ್ಲಿ ಪ್ರಮುಖವಾಗಿ ವಿಜೇಂದ್ರ ಅಲ್ಲಿ ಕೂತಿದ್ದಾರೆ, ಅವರು ನಿಮ್ಮನ್ನ ಬಿಡೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಇವರ ಕಾಲೆಳಿತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಒಟ್ಟಾರೆ ಈ ಒಂದು ಅಧಿವೇಶನದಲ್ಲಿ ಈ ರೀತಿಯ ಒಂದು ಕುತೂಹಲಕಾರಿ ಹಾಗೆ ಅಚ್ಚರಿಯ ಒಂದು ಸಂಘಟನೆಗಳು ಇವತ್ತು ನಡೆದಿರ್ತಕ್ಕಂಥದ್ದು. ಒಂದು ಕಡೆ ಸಿಎಂ ಬದಲಾವಣೆ ವಿಚಾರಗಳು ವಿಧಾನಸಭೆಯಲ್ಲಿ ಜೋರಾಗಿ ನಡೀತಾ ಇದ್ರೆ, ಮತ್ತೊಂದು ಕಡೆ ಇಲ್ಲಿ ವಿಧಾನಸಭೆ ಈ ಒಂದು ಅಧಿವೇಶನ ಮುಗಿಯೋದಕ್ಕೂ ಮುಂಚೆಯೇ ಈ ರೀತಿ ಒಂದು ಫೋಟೋಶೂಟ್ ಅನ್ನು ನಡೆಸಿರ್ತಕ್ಕಂಥದ್ದು ಕೂಡ ಬಹಳಷ್ಟು ಒಂದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಸಿಂಧೂರ. ಆಲ್ ರೈಟ್ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.